ಮಳೆ ಬಂದಾಗ ನೀರಿರುತ್ತೆ, ಮಳೆ ಬಂದು ನಿಂತು ಹೋದ್ಮೇಲೆ ರಸ್ತೆಯಲ್ಲಿ ಗುಂಡಿ ಇರುತ್ತೆ. ಇದು ನಮ್ಮ ಬ್ರ್ಯಾಂಡ್ ಬೆಂಗಳೂರಿನ ಬ್ಯೂಟಿ ಅಂತ ಸಿಲಿಕಾನ್ ಸಿಟಿಯ ಜನ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಅದಕ್ಕೆ ಕಾರಣ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಧು ಅವರು ನಿಮಗೆ ಆ ರಸ್ತೆಯಲ್ಲಿ ಇರುವಂತಹ ಪ್ರತಿಯೊಂದು ಗುಂಡಿಯ ಚಿತ್ರಣವನ್ನು ಕೂಡ ಕ್ಯಾಮ್ರಾ ಕಣ್ಣಿನಲ್ಲಿ ಸೆರೆ ಹಿಡಿಯುವಂತಹ ಪ್ರಯತ್ನ ಮಾಡ್ತಾರೆ. ನೀವು ಗಮನಿಸ್ತಾ ಇರ್ಬೋದು ಎಷ್ಟೆಷ್ಟು ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿವೆ ಅನ್ನುವಂತಹದನ್ನ. ಇದು ನಮ್ಮ ಒಂದು ಪಣತ್ತೂರು ಅಂಡರ್ ಪಾಸ್ನ ರಸ್ತೆ. ಅಂದ್ರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಇಡೀ ರಸ್ತೆ ಜಲಾವೃತ ಆಗಿ ಹೋಗುತ್ತೆ. ಮಳೆ ಬಂದು ನಿಂತ ಮೇಲೆ ಈ ರೀತಿಯಾಗಿ ಸಾವಿರಾರು ಗುಂಡಿಗಳು ರಸ್ತೆಯಲ್ಲಿ ಕಾಣಸಿಗ್ತವೆ. ಒಂದೊಂದು ಗುಂಡಿಯ ಗಾತ್ರವೂ ಕೂಡ ಗಜಗಾತ್ರ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇಲ್ಲಿ ಆಳವಾಗಿ ಗುಂಡಿಗಳು ಬಿದ್ದಿರುವಂತದ್ದು. ಕೆಸರುಮಯವಾದ ರಸ್ತೆ, ಸಂಡೇ ಇವತ್ತು, ಹಾಗಾಗಿ ವಾಹನಗಳ ಓಡಾಟ ಸ್ವಲ್ಪ ಕಡಿಮೆ ಇದೆ. ಇಲ್ಲಿರೋರೆಲ್ಲ ITBT ಎಂಪ್ಲಾಯೀಸ್ಗಳೇ. ಅದ್ರ ಜೊತೆಗೆ ಖಾಸಗಿ ಶಾಲೆಗಳ ಪೋಷಕರು ಇಲ್ಲಿರ್ತಾರೆ. ಅಂದ್ರೆ ಸಾಕಷ್ಟು ಖಾಸಗಿ ಶಾಲೆಗಳು ಇದೇ ರಸ್ತೆಯಲ್ಲಿ, ಪ್ರತಿಷ್ಠಿತ ಶಾಲೆಗಳಿವೆ. ಆ ಶಾಲೆಗಳಿಗೆ ಹೋಗುವಂತಹ ಮಕ್ಕಳು ಕೂಡ ಇದೇ ರಸ್ತೆಯನ್ನ ಅವಲಂಬಿಸ್ತಾರೆ. ಆದ್ರೆ ಅವ್ರ ಕತೆ ನೋಡಿ, ಇವತ್ತು ಈ ರೀತಿಯಾಗಿ ಆಗಿದೆ. ಅಕಸ್ಮಾತ್ ಏನಾದರೂ ಇವತ್ತು ಮಂಡೆ ಆಗಿದ್ದಿದ್ರೆ ಕತೆ ಏನಾಗಿರ್ಬೇಡ. ವಾಹನಗಳು ಜಾಸ್ತಿ ಇದ್ದಿದ್ರೆ ಆಗ ವಾಹನಗಳು ಹೆಂಗೆ ಓಡಾಟವನ್ನು ನಡೆಸ್ತಾ ಇದ್ವು ಅನ್ನುವಂತಹ ಪ್ರಶ್ನೆ ಇದೆ. ಅದ್ರ ಜೊತೆಗೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಆಟೋದವರಾಗಲಿ ಬೈಕವರಾಗಲಿ ಅವರೆಲ್ಲರೂ ಕೂಡ ಹೇಳ್ತಾ ಇರುವಂತಹದ್ದು ಒಂದೇ ಮಾತು. ನಾವೇನಾದರೂ ಈ ಗುಂಡಿ ಒಳಗಡೆ ಹೋಗ್ಬಿಟ್ಟು ಆಟೋವನ್ನು ಇಳಿಸ್ಬಿಟ್ರೆ ನಮ್ಮ ಆಟೋ ಹಾಳಾಗಿ ಹೋಗ್ಬಿಡುತ್ತೆ. 100-500 ರೂಪಾಯಿ ಹೆಚ್ಚಿಗೆ ಸಿಗುತ್ತೆ ಅನ್ನೋ ಆಸೆಗೆ ನಾವು ಜಾಸ್ತಿ ಏನಾದರೂ ಏನೋ ರೈಡ್ಸ್ಗಳನ್ನು ತಗೊಂಡು ಹೋದರೆ, ಇಲ್ಲಿ ಬಂದು ಏನಾದರೂ ನಮ್ಮ ಗಾಡಿ ಸಿಕ್ಕಾಕೊಂಡ್ರೆ ನಮ್ಮದು ಒಂದು ದಿನದ ಬಾಡಿಗೆ ಅಲ್ಲ, ಸರಿಸುಮಾರು 10-15 ದಿನದ ದುಡ್ಡು ಬಾಡಿಗೆ ಏನು ದುಡ್ದಿರ್ತೀವಿ ಅದೆಲ್ಲ ಒಂದೇ ಸಲ ನೆಲಸಮ ಆಗಿ ಹೋಗ್ಬಿಡುತ್ತೆ ಅನ್ನುವಂತಹ ಆಕ್ರೋಶವನ್ನು ಕೂಡ ಈ ಭಾಗದಲ್ಲಿ ವಾಹನ ಸವಾರರು ಹೊರಹಾಕ್ತಾ ಇದ್ರು. ಅದ್ರ ಜೊತೆಗೆ ಸ್ಕಿಡ್ ಆಗಿ ಬೈಕ್ಗಳು ಬೀಳುವಂತಹ ಚಿತ್ರಣಗಳಾಗಲಿ ಅಥವಾ ಕಾರ್ಗಳು ಅಲ್ಲೇ ನೀರು ತುಂಬಿಕೊಂಡು ನಿಲ್ಲುವಂತಹ ಚಿತ್ರಣಗಳಾಗಲಿ ಈ ಭಾಗದಲ್ಲಿ ಒಂದು ರೀತಿಯಾಗಿ ಕ್ವೈಟ್ ಕಾಮನ್ ಅಂತ ಹೇಳ್ಬೋದು. ಸಾಕಷ್ಟು ಟೈಮಿಂದ ಕೂಡ ಈ ಪಣತ್ತೂರು ಅಂಡರ್ ಪಾಸ್ನ ರಸ್ತೆ ಏನಿದೆ, ವಿಬ್ಗಯ ರಸ್ತೆ ಆಗಲಿ, ಬೆಳಗೆರೆಯ ಪ್ರಮುಖ ರಸ್ತೆ ಆಗಲಿ, ಇವೆಲ್ಲವೂ ಕೂಡ ಇವತ್ತು ನಿನ್ನೆಯ ಕಥೆ ಅಲ್ಲ. ಸಾಕಷ್ಟು ವರ್ಷಗಳಿಂದ ಇದೇ ರೀತಿಯಾದಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾವೆ. ಡಾಂಬರೀಕರಣ ಮಾಡಿದ್ರು ಕೂಡ ಮತ್ತೆ ಮತ್ತೆ ರಸ್ತೆ ಕಿತ್ತು ಹೋಗ್ತಾ ಇದೆ. ಅಂದರೆ ಕಳಪೆ ಕಾಮಗಾರಿ ಅದೆಷ್ಟರ ಮಟ್ಟಿಗೆ ಆಗಿದೆ ಅನ್ನೋದಕ್ಕೆ ಇದು ಕೈಗನ್ನಡಿ ಅಂತ ಹೇಳ್ಬೋದು. ಕಳಪೆ ಕಾಮಗಾರಿ ಯಾವ ರೇಂಜಲ್ಲಿ ಆಗಿದೆ ಅನ್ನೋದಕ್ಕೆ ಇದು ಉತ್ತಮವಾದ ಉದಾಹರಣೆ ಅಂತ ಹೇಳ್ಬೋದು. ಅಪಾರ್ಟ್ಮೆಂಟ್ಗಳಿವೆ, ಇಷ್ಟೆಲ್ಲ ಇದ್ರೂ ಕೂಡ ಸಾಕಷ್ಟು ಜನ ಓಡಾಡುವಂತಹ ರಸ್ತೆಯ ಹಣೆ ಬರಹ ಇದು. ನಮ್ಮ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮಳೆ ಬಂದಂತಹ ಸಂದರ್ಭದಲ್ಲಿ DCM ಆದಿಯಾಗಿ ಸಿಟಿ ರೌಂಡ್ಸ್ ಹೋಗ್ತಾರೆ. ಆದರೆ ಸಿಟಿ ರೌಂಡ್ಸ್ಗೆ ಹೋಗುವವರು ಒಂದು ಸಲ ಈ ರಸ್ತೆ, ಈ ಭಾಗದ ಜನರ ಪರಿಸ್ಥಿತಿಯನ್ನ, ಇಲ್ಲಿನ ಜನರ ಸಮಸ್ಯೆಯನ್ನ ಕೇಳಬೇಕಾದಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಆಗ್ರಹ. ಕ್ಯಾಮರಾಮನ್ ಮಧು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು.